ಓಕೆ, ನೈಟ್ರೋಜನ್ ಬಲೂನ್ ಸ್ಫೋಟಗೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FSL ಎಕ್ಸ್ಪರ್ಟ್ ನಮ್ಮ ಜೊತೆಗೆ ಅರವಿಂದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾಕೆ ನೈಟ್ರೋಜನ್ ತುಂಬಿದಂತಹ ಬಲೂನ್ ಏಕಾಏಕಿ ಬ್ಲಾಸ್ಟ್ ಆಗುತ್ತೆ? ಅದರ ತೀವ್ರತೆ ಏನಿರುತ್ತೆ? ಅಲ್ಲ, ಅದು ಏನಾಗಿರುತ್ತದೆ, ಗ್ಯಾಸ್ ಟ್ರ್ಯಾಪ್ ಆಗಿರುತ್ತೆ. ನೈಟ್ರೋಜನ್ ಇರ್ಲಾರ್ದು ಅಂತಂತೆ ನೋಡಿ, ಹೀಲಿಯಂ ಇರ್ಬೇಕು. ಅದು ಹೀಲಿಯಂ ಇಸ್ ಓನ್ಲಿ ಎಕ್ಸ್ಪ್ಲೋಸಿವ್ ಕಾಂಪೋನೆಂಟ್. ಅದು ನೈಟ್ರೋಜನ್ ಇರ್ಲಾರ್ದು ನೋಡಿ, ಅದಕ್ಕೆ ನನಗೆ ಅನುಮಾನ ಬರ್ತದೆ. ಅದನ್ನ ಅದೇನಾಗಿರುತ್ತೆ ಗೊತ್ತಾ, ಅದು ಕಂಪ್ರೆಸ್ಡ್ ಆಗಿ ಕ್ಯಾನಿಸ್ಟರ್ ಇಂದ ಒಂದು ಅಥವಾ ಸಿಲಿಂಡರ್ ಇಂದ ಒಂದು ಬಲೂನ್ ಲೋಡ್ ಆಗಿರತ್ತಲ್ಲ, ಸಡನ್ ಆಗಿ ರಿಲೀಸ್ ಆದ ತಕ್ಷಣ ಅಲ್ಲಿ ಕಿಡಿ ಸಿಕ್ಕಿದ ತಕ್ಷಣ ಅಲ್ಲಿ ಆ ಸುತ್ತಮುತ್ತ ವಾತಾವರಣದಲ್ಲಿ ಇದರ ಒಂದು ಗ್ಯಾಸಿನ ಒಂದು ಎಕ್ಸ್ಪ್ಲೋಸಿವ್ ಕೆಪಬಿಲಿಟಿ ಬರುತ್ತೆ. ಅಂದ್ರೆ ಈ ಫೈರ್ ಟ್ರಯಾಂಗಲ್ ಅಂತ ಹೇಗೆ ಕರಿತೀವೋ ಹಾಗೆ ಇಲ್ಲೂ ಎಕ್ಸ್ಪ್ಲೋಷನ್ ಆಗ್ಲಿಕ್ಕೆ, ಸ್ಫೋಟನೆ ಆಗ್ಲಿಕ್ಕೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ಯಾಸ್ ತುಂಬಿರುತ್ತೆ. ಹಾಗಾಗಿ ಅಲ್ಲಿ ಎಕ್ಸ್ಪ್ಲೋಷನ್ ಆಗತ್ತೆ. ಅದನ್ನ ಅಂದ್ರೆ ಬೆಂಕಿ ತಗ್ಲಿನೇ ಈ ಬ್ಲಾಸ್ಟ್ ಆಗಬಹುದಾ, ಅಥವಾ ಬಿಸಿಲಿಗೂ ಅದು ಬ್ಲಾಸ್ಟ್ ಆಗುತ್ತಾ, ಅಥವಾ ಒಂದಕ್ಕೊಂದು ರಬ್ಬಾದಂತಹ ಪರಿಣಾಮ ಆಗ್ಲೂ ಕೂಡ ಈ ಬ್ಲಾಸ್ಟ್ ಆಗ್ಬೋದಾ? ಹೇಗೆ ಚಾನ್ಸಸ್ ಇದೆ ಅಂತೀರಿ? ಅಲ್ಲ, ಬ್ಲಾಸ್ಟ್ ಅಂತಂದ್ರೆ ಇದು ಏನಾಗುತ್ತೆ, ಒಂದಕ್ಕೊಂದಕ್ಕೆ ತಗಲೆ ಆಗಲ್ಲ, ಈ ಬೆಂಕಿ ತಗಲೆ ಆಗಿರತ್ತೆ ಎಲ್ಲ ಒಂದ್ ಕಡೆ. ಅದಕ್ಕೆ ಬೆಂಕಿ ತಗಲಿದ್ರೇನೆ ಬ್ಲಾಸ್ಟ್ ಆಗೋದು. ಇಲ್ಲದ್ರೆ ಏನಾಗತ್ತೆ ಅಂತಂದ್ರೆ ಹಾಗೆ ವಾತಾವರಣದಲ್ಲಿ ಸೇರ್ಬಿಡತ್ತೆ. ಹಾಗೆ ಬ್ಲಾಸ್ಟ್ ಆಗ್ಲಿಕ್ಕೆ ಇದೆಲ್ಲ ಆಗ್ಲಿಕ್ಕೆ ಅಂತಂದ್ರೆ ಇದಕ್ಕೆ ಇನಿಷಿಯೇಷನ್ ಅಂತ ಒಂದು ಇನಿಷಿಯೇಟರ್ ಅಂತ ಒಂದಿರುತ್ತೆ. ಅಂದ್ರೆ ಫೈರ್ ಸೋರ್ಸ್ ಅದನ್ನ ಇನಿಷಿಯೇಟರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬೆಂಕಿಯ ಒಂದು ಸ್ಪರ್ಶ ಆಗಿರುತ್ತೆ. ಅಲ್ಲ, ಈಗ ಸದ್ಯಕ್ಕೆ ಅಲ್ಲಿ ಸುತ್ತಲಿದ್ದವರು ಕೂಡ ಹೇಳೋದು ಅಲ್ಲಿ ಯಾವುದೇ ಬೆಂಕಿ ಇರಲಿಲ್ಲ, ಮತ್ತೆ ಎಲೆಕ್ಟ್ರಿಕ್ ವೈರ್ ಪಾಸ್ ಆಗಿರಲಿಲ್ಲ ಅಂತ ಪ್ರಾಥಮಿಕ ವರದಿ ನಮಗ್ ಸಿಕ್ತಿರೋದು ಈಗ. ಸೊ ಹಂಗಿದ್ದ ಪಕ್ಷದಲ್ಲಿ ಇನ್ನೇನ್ ಚಾನ್ಸಸ್ ಇರಬಹುದು ಅನ್ನೋ ಕ್ವೆಶ್ಚನ್ ಕೂಡ ಕಾಡುತ್ತೆ. ಅಂದ್ರೆ ಅದನ್ನ ಅದು ಮೋಸ್ಟ್ಲಿ ಇನ್ನೊಂದ್ ಏನಾಗಿರುತ್ತೆ ಗೊತ್ತಾ, ಹೀಟ್, ಸೂರ್ಯನ ಬೆಳಕಿನಿಂದ ಸ್ವಲ್ಪ ಬಹಳ ತೀವ್ರವಾಗಿದ್ದಾಗ ಹೀಟ್ ಜಾಸ್ತಿ ಆದಾಗ ಆಗತ್ತೆ. ಈಗ ಅಂತ ಬಿಸಿಲು ಇಲ್ಲ ಈಗ, ಹಾಗಾಗಿ ಸ್ವಲ್ಪ ಇದನ್ನ ಇನ್ನು ಮುಂದೆ ಆಕ್ಚುಲಿ ಕ್ಲೋಸ್ ಆಗಿ ನೋಡಿದ್ರೆ ಒಂದು ಒಪಿನಿಯನ್ ಕೊಡ್ಬೋದು ಅವಾಗ. ಯಾಕೆಂದ್ರೆ ಇದನ್ನ ಕೆಲವು ಸಲ ಈ ಕೆಪಾಸಿಟಿ ಮೀರಿ ಹೋದಾಗ ಕಂಟೈನರ್ ಕೆಪಾಸಿಟಿ ಮೀರಿ ಹೋದಾಗ ಅವಾಗ ಪ್ರೆಷರ್ ಇಂದಾನು ಬ್ಲಾಸ್ಟ್ ಆಗತ್ತೆ. ಅಂತವೂ ಆಗಿರುತ್ತೆ. ಒಂದಾದಾಗ ಪಕ್ಕದಲ್ಲಿ ಇರೋಂಥದ್ದನ್ನು ಅದರ ಸಿಂಪಥೆಟಿಕ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತೀವಿ, ಅದು ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಇದು ಡೇಂಜರಸ್ ಇದೆ ಅಂತ ಹೇಳ್ತೀರಾ, ಅಥವಾ ಎಲ್ಲೋ ಅಪರೂಪಕ್ಕಿಂತ ಘಟನೆಗಳಾಗುತ್ತೆ ಅಂತ ಹೇಳ್ತೀರಾ? ಹೇಗೆ? ಎಲ್ಲೋ ಅಪರೂಪಕ್ಕೆ ಒಂದು ಘಟನೆ ಆಗತ್ತೆ ಅಂತದನ್ನ ಸರ್ವಸಾಮಾನ್ಯ ಅಷ್ಟು ಸುಲಭವಾಗಿ ಆಗಲ್ಲ, ಅಪರೂಪಕ್ಕೆಲ್ಲ ಆಗುತ್ತೆ, ರೇರ್ ಕೇಸ್ ಇದು. ಒಂದು ಬಲೂನ್ ಬ್ಲಾಸ್ಟ್ ಆದ ಕೂಡಲೇ ಎಲ್ಲದಕ್ಕೂ ಅದು ಬೆಂಕಿ ಆವರಿಸ್ಕೊಂಡ್ಬಿಡುತ್ತೆ. ಅದ್ರದ್ದು ಪಕ್ಕದಲ್ಲಿ ಇರ್ತಕ್ಕಂಥದ್ದಕ್ಕೆ ಅದಕ್ಕೆ ಬರ್ತದೆ, ಸಿಂಪಥೆಟಿಕ್ ಅಂತ ಹೇಳ್ತೀವಿ ಅಂತ. ಅಂದ್ರೆ ನೈಟ್ರೋಜನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೀಲಿಯಮ್ಮೇ ಇರ್ಬೇಕು ಅಂತ ನೀವು ಹೇಳ್ತಿದ್ದೀರಾ? ಹೀಲಿಯಂ ಇರ್ಬೇಕಂತ ಅನ್ಸುತ್ತೆ. ಆಲ್ರೈಟ್, ಥ್ಯಾಂಕ್ ಯು ಅರವಿಂದ್ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ನೈಟ್ರೋಜನ್ ತುಂಬಿದಂತಹ ಬಲೂನ್ ಅಂತ ನಮಗೆ ಮಾಹಿತಿ ಸಿಗ್ತಾ ಇತ್ತು, ಆದ್ರೆ ಹೀಲಿಯಂ ತುಂಬಿದಂತಹ ಬಲೂನ್ ಆಗಿದ್ರೆ ಮಾತ್ರ ಈ ತರದ ಬ್ಲಾಸ್ಟ್ಗಳು ಆಗ್ಲಿಕ್ಕೆ ಸಾಧ್ಯ ಅಂತ ಇದೀಗಷ್ಟೇ FSL ಎಕ್ಸ್ಪರ್ಟ್ ಅರವಿಂದ್ ಅವರು ಹೇಳ್ತಾ ಇದ್ರು. ಬೆಂಕಿ ತಗಲಿ ಕೂಡ ಆಗಬಹುದು, ಅಥವಾ ಬಿಸಿಯ ತಾಪಮಾನ ಹೆಚ್ಚಾಗಿದಂತಹ ಪರಿಣಾಮ ಕೂಡ ಬ್ಲಾಸ್ಟ್ ಆಗಬಹುದು. ಒಂದಕ್ಕೊಂದು ಏನು ಬಲೂನ್ಗಳು ರಬ್ಬಾದ್ರೆ ಈ ರೀತಿ ಬ್ಲಾಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ನಡೆಸಿದಾಗ ಮಾತ್ರ ಯಾವ ಕಾರಣಕ್ಕಾಗಿದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಆದರೆ ಚಾನ್ಸಸ್ ಈ ರೀತಿ ಬೆಂಕಿ ತಗಲಿ, ಅಥವಾ ಎಲೆಕ್ಟ್ರಿಕ್ ವೈರ್ ಏನಾದರೂ ತಾಗಿ, ಅಥವಾ ಸೂರ್ಯನ ತಾಪಮಾನ ಹೆಚ್ಚಾದಂತಹ ಪರಿಣಾಮ ಬಿಸಿಲಿಗೆ ಬ್ಲಾಸ್ಟ್ಗಳಾಗಬಹುದು ಅಂತ ಹೇಳ್ತಾ ಇದ್ರು. ಒಂದು ಬಲೂನ್ಗೆ ಈ ಬೆಂಕಿ ಹತ್ಕೊಂಡ್ರೆ ಸುತ್ತಲಿದ್ದವು ಎಲ್ಲದಕ್ಕೂ ಕೂಡ ಆವರಿಸ್ಕೊಳುತ್ತೆ. ಆ ಪ್ಲಾಸ್ಟಿಕ್ ಇರುತ್ತೆ, ಆ ರಬ್ಬರ್ ಕಂಟೆಂಟ್ ಇರುತ್ತೆ, ಹಾಗಾಗಿ ಬೇಗ ಅಟ್ರಾಕ್ಟ್ ಮಾಡುತ್ತೆ ಬೆಂಕಿನ ಅನ್ನೋದನ್ನ ಹೇಳ್ತಾ ಇದ್ರು. ಬಟ್ ದೊಡ್ಡ ಅವಘಡದಿಂದ ಅಂತೂ ಅಲ್ಲಿದ್ದವರು ಪಾರಾಗಿದ್ದಾರೆ ಅಂತ ಹೇಳ್ಬಹುದು. ಇದರ ತೀವ್ರತೆ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಈಗ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಓಕೆ, ನಮ್ಮ ಜೊತೆಗೆ ಮತ್ತೊಬ್ರು FSL ಎಕ್ಸ್ಪರ್ಟ್ ದಿನೇಶ್ ರಾವ್ ಅವರಿದ್ದಾರೆ. ಸರ್ ನಮಸ್ತೆ. ನೀವೇನಾದ್ರೂ ಈ ದೃಶ್ಯವನ್ನ ನೋಡಿದ್ರಾ? ಹೇಗಾಗಿರಬಹುದು ಅಂತ ನೀವು ಅಂದಾಜಿಸ್ತೀರಿ? ಹಾಗಿದ್ರೆ ನೋಡಿದ್ದೀನಿ ಮೇಡಮ್. ಹೇಳಿ ಸರ್. ಅದೇ ಮೋಸ್ಟ್ ಲೈಕ್ಲಿ ಇದು ನೈಟ್ರೋಜನ್ ಗ್ಯಾಸಸ್ ಏನೋ ಯೂಸ್ ಮಾಡಿದ್ದಾರೆ ಬಲೂನ್ಸ್ ಅಲ್ಲಿ. ಯೂಶಲಿ ಹೈಡ್ರೋಜನ್ ಮತ್ತೆ ನೈಟ್ರೋಜನ್, ದಿಸ್ ಆರ್ ದ ಗ್ಯಾಸಸ್. ಮತ್ತೆ ಈವನ್ ಹೀಲಿಯಂ ಸಹ ಯೂಸ್ ಮಾಡ್ತಾರೆ. But helium is a non-inflammable gas. But most likely this should be an hydrogen gas. ಯಾಕಂದ್ರೆ ಇದು ಆಕ್ಸಿಜನ್ ಗೆ it readily combines and causes fire and explosion.
ಸೊ ಮೋಸ್ಟ್ ಲೈಕ್ಲಿ ಹೈಡ್ರೋಜನ್ ಗ್ಯಾಸಸ್ ಅಲ್ಲಿ ಹತ್ತಿರ ಯಾವ್ದಾದ್ರು ಒಂದು ಬೆಂಕಿ ಪದಾರ್ಥ ತಾಗಿರ್ಬೇಕಂತ ಅನ್ಸುತ್ತೆ. ದೀಪನೋ ಇಲ್ಲ ಸಿಗರೇಟೋ ಇಲ್ಲ ಏನಾದ್ರು ಒಂದು ಊದುಬತ್ತಿನೋ ಏನಾದ್ರು ಒಂದು ಈ ತರ ಪದಾರ್ಥಗಳು. ಅಲ್ಲ, ಈಗ ಕೆಳಗಿದ್ದಿದ್ರೆ ದೀಪದ ಎತ್ತರಕ್ಕೆ ಎಲ್ಲೋ ತಾಗಿರಬಹುದು ಅಥವಾ ಊದುಬತ್ತಿ ತಾಗಿರ್ಬಹುದು ಅಂತ ಹೇಳ್ಬೋದು. ತಲೆಯ ನೇರಕ್ಕೆ ಆ ಬಲೂನ್ಸ್ಗಳು ಹಾರಿ ಬಿಟ್ಟಿರ್ತಾರೆ. ಅಲ್ಲಿ ಹೇಗೆ ಏಕಾಏಕಿ ಬೆಂಕಿ ತಗಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಈಗ ಎಲ್ಲರಲ್ಲೂ ಕಾಡ್ತಾ ಇರೋದು ಸರ್. ಹೌದು, ಅಲ್ಲ ಇದು ನಿಜ. ಬಟ್ ಒಂದಂತೂ ಸತ್ಯ, ಈ ಬಲೂನ್ಸ್ ಒಳಗಿರ್ತಕ್ಕಂತ ಹೈಡ್ರೋಜನ್ ಗ್ಯಾಸ್ ಏನಿರುತ್ತೆ ಅದು ಅದರ ಸರೌಂಡಿಂಗ್ ಏನಿರುತ್ತೆ ಆ ಲೇಯರ್ ಆಫ್ ಬಲೂನ್ ಮೆಟೀರಿಯಲ್ ಅದು ಆಕ್ಸಿಜನ್ ಕಂಬೈನ್ ಆದಾಗ ಮಾತ್ರ ಈ ತರ ಎಕ್ಸ್ಪ್ಲೋಷನ್ ಆಗೋದು. ಸೊ ಅದಕ್ಕೆ ಡೆಫಿನೆಟ್ಲಿ ದೇರ್ ಇಸ್ ಎ ಟ್ರಿಗರಿಂಗ್ ಫ್ಯಾಕ್ಟರ್ ದೇರ್. ಇಲ್ಲ ಅಂದ್ರೆ ಇವನ್ ಏನೋ ಬಲೂನ್ ಇದೇನೋ ಮೆಟೀರಿಯಲ್ ಇಟ್ ಸೆಲ್ಫ್ ಇಸ್ ಅ ವೆರಿ ಥಿನ್ ಮೆಟೀರಿಯಲ್, ಯಾವ್ದಾದ್ರು ಒಂದು ಕರಪ್ಟೆಡ್ ಮೆಟೀರಿಯಲ್ ಯೂಸ್ ಮಾಡಿದ್ರು ಅದನ್ನು ಎಕ್ಸ್ಪ್ಲೋಡ್ ಆಗುತ್ತೆ. ಒಂದ್ಸಲಿ ಆಕ್ಸಿಜನ್ ಕಂಬೈನ್ ಆದ್ರೆ ಸಾಕು, ಅದು ಈ ತರ ಬೆಂಕಿ ಮತ್ತೆ ಎಕ್ಸ್ಪ್ಲೋಷನ್ ಬರುತ್ತೆ. ಬಟ್ ಇವರ ಅದೃಷ್ಟ ಏನಂದ್ರೆ ಇದು ಓಪನ್ ಸ್ಪೇಸ್ ಆಗಿರೋದ್ರಿಂದ ಅನಾಹುತದಿಂದ ಇವರು ಸೇಫ್ ಆಗಿದ್ದಾರೆ. ಕ್ಲೋಸ್ಡ್ ಸ್ಪೇಸ್ ಆಗಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಎ ಲಾರ್ಜರ್ ಬ್ಲಾಸ್ಟ್. ಹೌದು ಹೌದು. ಆದ್ರೆ ಈಗ ಬಲೂನ್ ಸಮೀಪನೇ ಬೆಂಕಿ ತಾಗ್ಬೇಕು ಅಂತಿಲ್ಲ, ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದ್ರೂ ಅದನ್ನ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ ಅಂತನ ಹಾಗಿದ್ರೆ? ಹೌದು, ಅಲ್ಲ ಇದಕ್ಕೆ ಬೆಂಕಿ ಅಂತಾನೇ ಏನ್ ಬೇಕಾಗಿಲ್ಲ. ತಾಪಮಾನ ಆಗಿರ್ಬೋದು, ಸುತ್ತಮುತ್ತಲು ಇರ್ತಕ್ಕಂತ ಗಾಳಿ ಇದೆ ನೋಡಿ, ಸೊ ಅದಕ್ಕೆ ಸ್ವಲ್ಪ ಲೇಯರ್ ರಪ್ಚರ್ ಆದ್ರೆ ಸಾಕು. ಸೊ ಇಮಿಡಿಯೇಟ್ಲಿ ಇಟ್ ಕ್ಯಾಚಸ್ ಫೈರ್ ಅಂಡ್ ಇಟ್ ಲೀಡ್ಸ್ ಟು ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ಲೋಷನ್. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಬಲೂನ್ ಬಳಸೋ ಮುಂಚೆ ಯೋಚನೆ ಮಾಡ್ಬೇಕಾಗಿದೆ. ಅಲ್ಲ, ಇದು ಕೆಲವು ದೇಶಗಳಲ್ಲಿ ಬ್ಯಾನ್ ಸಹ ಮಾಡಿದ್ದಾರೆ. ರೀಸನ್ ಇದೆ ಅಂತನಾ? ಅಲ್ಲ, ರೀಸನ್ ಇವ್ರು ಒಂದು ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದು ಸಿರಿಯನ್ ವಾರ್ ನಲ್ಲಿ ಇದೇ ತರ ಬಲೂನ್ಸ್ ದೇ ಯೂಸ್ ಟು ಬ್ರಿಂಗ್ ಡೌನ್ ದ ರಷ್ಯನ್ ಪ್ಲೇನ್ಸ್. ಸೊ ಇದನ್ನ ಬಲೂನ್ ನ ಹಾರ್ ಬಿಡ್ತಾ ಇದ್ರು ಬಾರ್ಡರ್ಸ್ ಮೇಲಿಂದ ಹಂಡ್ರೆಡ್ಸ್ ಆಫ್ ಬಲೂನ್ಸ್, ಸೋ ದಟ್ ಪ್ಲೇನ್ಸ್ ವಿಲ್ ನಾಟ್ ಕ್ರಾಸ್. ಯಾಕಂದ್ರೆ ಪ್ಲೇನ್ ಹತ್ರ ಬಂದಾಗ ಆ ಪ್ಲೇನ್ ಗೆ ಇದಾಗಿ ಬ್ಲಾಸ್ಟ್ ಆಗ್ತಿತ್ತು. ಈ ತರ ಟೆರರಿಸಂ ಅಲ್ಲಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ಸುಮಾರು ಈಗ ಅಮೆರಿಕ ದೇಶದಲ್ಲಿ ಹೈಡ್ರೋಜನ್ ಬಲೂನ್ಸ್ ಆರ್ ಟೋಟಲಿ ಬ್ಯಾಂಡ್. ಸೊ ಇಲ್ಲಿ ನಮಗೆ ಸ್ವಲ್ಪ ರೆಗ್ಯುಲೇಷನ್ಸ್ ಇಲ್ಲದೆ ಇರೋದ್ರಿಂದ ಇದ್ರ ಅನಾಹುತ ಬಗ್ಗೆ ಜಾಸ್ತಿ ಗೊತ್ತಿಲ್ಲದಿರೋದ್ರಿಂದ ಈ ರೀತಿ ಮಾಡ್ತಿದ್ದಾರೆ. ಆದರೆ ಈ ತರ ಘಟನೆ ಆದಾಗ್ಲಾದ್ರೆ ಸರ್ಕಾರ ಎಚ್ಚೆತ್ಬಿಟ್ಟು ಕೆಲವು ರೆಗ್ಯುಲೇಷನ್ಸ್ ಮಾಡಿ ಈ ತರದನ್ನಾದ್ರೂ ಪ್ರಿವೆಂಟ್ ಮಾಡ್ಬೇಕು. ಯಾಕಂದ್ರೆ ಮುಂದೆ ಇದೇ ಕ್ಲೋಸ್ಡ್ ಚೇಂಬರ್ ಅಲ್ಲಿ ಆಗಿದ್ರೆ ಅಲ್ಲಿ ಸುಮಾರು ಅನಾಹುತಗಳು ತುಂಬಾ ದೊಡ್ಡ ಬ್ಲಾಸ್ಟ್ ಆಗ್ತಿತ್ತು. ಅಂದ್ರೆ ಯಾರಾದ್ರೂ ಈ ವಿಷಯವಾಗಿ ವಾಯ್ಸ್ ರೈಸ್ ಮಾಡ್ಬೇಕು ಅನ್ಸುತ್ತೆ. ಇಲ್ಲ ಅಂತಂದ್ರೆ ಇದಕ್ಕೂ ಮುಂಚೆ ಐ ಥಿಂಕ್ ಮಂಡ್ಯದಲ್ಲಿ ಒಂದು ಘಟನೆ ನಡೆದಿತ್ತು, ಅವಾಗ ಸಾವು ನೋವುಗಳು ಸಹ ಸಂಭವಿಸಿತ್ತು. ಅವಾಗ್ಲೇ ಎಚ್ಚೆತ್ತಿದ್ರೆ ಈ ತರದ್ದು ಗ್ಯಾಸಸ್ ಶುಡ್ ನಾಟ್ ಬಿ ಯೂಸ್ ಅಂತ ಹೇಳ್ಬೋದಾಯ್ತು ಅಡ್ಮಿನಿಸ್ಟ್ರೇಷನ್. ನೋಡಿ, ಈಗ ಹೀಲಿಯಂ ಗ್ಯಾಸ್ ಅಂತ ಬರುತ್ತೆ, ದಟ್ ಇಸ್ ನಾನ್ ಇನ್ಫ್ಲಮೇಬಲ್ ಅಂಡ್ ಇಟ್ ಇಸ್ ಲೈಟರ್. ಅದು ಬಲೂನ್ಸ್ ಯೂಸ್ ಮಾಡಬಹುದು, ಅದನ್ನ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಇದೇ ತರ ಗ್ಯಾಸ್ ಮನೆಯಲ್ಲೂ ಸಹ ಒಮ್ಮೊಮ್ಮೆ ಬರ್ತ್ಡೇ ಪಾರ್ಟೀಸ್ ಈ ತರ ಬಲೂನ್ಸ್ ತರ್ತಾರೆ. ಅದ್ರಲ್ಲಿ ಈ ತರ ಗ್ಯಾಸ್ ಈಗ ಟ್ಯೂಬ್ಲೈಟ್ ಗೆ ಅಲ್ಲಿ ಇಲ್ಲಿ ಮನೆ ಒಳಗ್ ಬಿಟ್ಟಾಗ ಟ್ಯೂಬ್ಲೈಟ್ ಹತ್ರ ಹೋದಾಗ ಆ ಶಾಖಕ್ಕೆ ಆ ಬ್ಲಾಸ್ಟ್ ಆಗಿ ಮನೆಯಲ್ಲೂ ಅನಾಹುತ ಸಂಭವಿಸಬಹುದು. ಸೊ ಅದರಿಂದ ದ ಸೇಫರ್ ಗ್ಯಾಸಸ್ ಮೇ ಬಿ ಯೂಸ್ಡ್ ಅಂಡ್ ಈ ತರ ಗ್ಯಾಸಸ್ ನ ಪ್ರಿವೆಂಟ್ ಮಾಡಬೇಕು, ಟೋಟಲಿ ಅಬಾಲಿಷ್. ಮನೆಗಳಲ್ಲಿ ಅಂದ್ರೆ ಕ್ವಾಂಟಿಟಿ ಆಫ್ ಬಲೂನ್ಸ್ ಒಂದೋ ಎರಡೋ ಇರುತ್ತೆ, ಇಲ್ಲಿ ಸುಮಾರು ರಾಶಿ ಇರುತ್ತಲ್ಲ, ಸೊ ಎಫೆಕ್ಟ್ ಜಾಸ್ತಿ. ದಿಸ್ ಗ್ಯಾಸ್ ಇಸ್ ಡೇಂಜರಸ್, ಹೈಡ್ರೋಜನ್ ಎಸ್ಪೆಷಲಿ ಇಸ್ ಮೋರ್ ಡೇಂಜರಸ್. ಅಂದ್ರೆ ಕಂಪ್ಯಾರಿಟಿವ್ಲಿ ಹೀಲಿಯಂ ಗೆ ಕಂಪೇರ್ ಮಾಡಿದ್ರೆ ಹೀಲಿಯಂ ಇಸ್ ಬೆಟರ್. ಯಾಕಂದ್ರೆ ಅದು ಲೈಟರ್ ಗ್ಯಾಸ್, ಅದು ಬಲೂನ್ ಅಲ್ಲಿ ಯೂಸ್ ಮಾಡ್ತಾರೆ, ಅದು ಕ್ಯಾನ್ ಬಿ ಯೂಸ್ಡ್. ಓಕೆ, ಎಸ್, ಥ್ಯಾಂಕ್ ಯು ಸರ್ ನಿಮ್ಮ ಇನ್ಫಾರ್ಮೇಶನ್ಗೆ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ, ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ.
ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ.